ಗಿಲ್ಲಿಯವರನ್ನು ಗೆಲ್ಲಿಸಲು ಪ್ರಮುಖ ಕಾರಣದ ಮಧುವರವರಿಗೆ ನಾವು ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಗಿಲ್ಲಿಯವರ ಪರವಾಗಿ ನಾವು RMC ಮಧುವರನ್ನು ಇವತ್ತು ಸನ್ಮಾನಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಜನತೆ, ಮಳವಳ್ಳಿ ತಾಲೂಕಿನ ಸಮಸ್ತ ಜನತೆ ಹಾಗೂ ದಳಪುರ ಸಮಸ್ತ ಗ್ರಾಮಸ್ಥರ ಪರವಾಗಿ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿಯ ಗೆಲುವಿನ ಪ್ರಮುಖ ರೂವಾರಿಯಾದಂಥ ನಮ್ಮ RMC ಮಧು ಅವರನ್ನು ಇಂದು ನಾವು ಭೇಟಿಯಾಗಿ ನಮ್ಮ ತಾಲೂಕು ಹಾಗೂ ದಳಪುರ ಗ್ರಾಮಸ್ಥ ಮಂಡ್ಯ ಜಿಲ್ಲೆ ಸಮಸ್ತ ಜನತೆ ಪರವಾಗಿ ಇವತ್ತು ನಾವು ಅವರಿಗೆ ಒಂದು ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಅವರ ಒಂದು ಗೆಲುವಿಗೆ ಜಾಸ್ತಿ ಶ್ರಮಿಸಿದಂಥ ಮಧು ಅವರನ್ನು ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆಗೂಡಿ ಇಂದು ಸನ್ಮಾನಿಸಿದ್ದೇವೆ. ನೋಡಿದ್ದು ಸೋಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಿದ್ದ, ಭಾಳ ಒಳ್ಳೆ ಹುಡುಗ. ಇನ್ನೊಂದ್ಸರಿ ನೋಡಿದ್ರು ಗೊತ್ತಾಗಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ RMC ಮಧು ಅನ್ನೋರು ರಾಮನಗರದವರು. ಇವರಿಂದ ನಿಮ್ಗೆ ಜಾಸ್ತಿ ಪರಿಚಯ ಆಗ್ಬಿಟ್ಟದೆ. ಇವ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಅಪ್ಪ ಇದು ನಾನು ನೀರು ಕುಡಿದಿರೋ ಊರು ರಾಮನಗರ ಅವರ 10 ವರ್ಷ ನಾನು ಇಲ್ಲಿ ವಾಸ ಇದ್ದವನು. ಅಪ್ಪಪ್ಪ ನಾ ಈ ಗಟ್ಟಿತನ ಬರಬೇಕು ಅಂದರೆ ಆ ನೀರು ಕುಡಿದಿರೋ ಮಾತ್ರ. ಅದಕ್ಕೆ ನಾನು ಅವ್ರು ಫಾಲೋ ಮಾಡಿದೆ. ಅವ್ರು ಏನು ಮಾಡ್ತಿರೋ ಅವ್ರ ಅಪ್ಡೇಟು, ಅವ್ನಿಗೆ ಏನಾದ ಸ್ವಲ್ಪ ಇನ್ನೇ ನೋವಾದಾಗ ಅವ್ನು ಹೆಂಗೆ ಅವ್ರು ಫಾಲೋ ಮಾಡಿ ಧೈರ್ಯ ಕೊಟ್ಕೊ ಹೋಗ್ತಿರು ಎಲ್ಲನೇ. ಫಸ್ಟ್ ವಾರದಿಂದ ಲಾಸ್ಟ್ ವಾರ ಗಂಟ ಗೆದ್ದ ಮೇಲೂ ಕೂಡ ಒಂದಕ್ಕೆ ಕರ್ಕೊಬಂದು ನಮ್ಮ ಗ್ರಾಮಕ್ಕೆ ನೋಡಪ್ಪ ನಿಮ್ಮ ಊರು ಹುಡುಗನ ನಿಮಗೆ ಕೊಟ್ಟಿದ್ದೀವಿ, ಒಳ್ಳೇದಾಗಿದೆ, ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಇವರು ನಾವು ಒಂದೇ ಸತಿ ಮಾಡಿ ಒಂದು ಫೋಟೋ ತೆಗಿಸ್ಕೊಂಡು ಅವತ್ತೇ ಬಂದ್ಬಿಡ್ತು ನಮಗೆ. ಫಸ್ಟು ಯಾರು ಹೆಂಗಾರ ಇರಲಿ, ಯಾರು ಸೆಲೆಬ್ರಿಟಿ ಯಾರೇ ಇರಲಿ, ಯಾರೇ ಇರಲಿ ಅವರೆಲ್ಲ ಬೇಡ, ಫಸ್ಟ್ ಹೋಗಿ ನಮ್ಮ RMC ಮಧು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಅವತ್ತೇ ನಮ್ಮ ಮನ್ಸಲ್ಲಿ ಬತ್ತು. ಆದ್ರೆ ಒಂದು ವಾರ ಲೇಟ್ ಆಯ್ತು. ಸಮಯ ಇರಲಿ ಮಧು ಅವರೇ, ನೀವು ಮಾಡಿರೋ ದಯವಿಟ್ಟು ನಮ್ಮ ಒಂದು ಕಿರು ಕಾಣಿಕೆಯನ್ನು ಸೇವಿಸೋದಕ್ಕೆ, ಗಿಲ್ಲಿಯನ್ನು ಗೆಲ್ಲಿಸೋದಕ್ಕೆ ಭಗವಂತ ನಿಮ್ಗೆ ಇನ್ನು ಮುಂಜಾನೆ ಹೆಚ್ಚಿನ ಶಕ್ತಿ ಕೊಟ್ಟು ಆಯುಸಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ನಮ್ಮ ಸಮುದಾಯ ಪ್ರಕಾರ, ಈ ಸಾರ್ವಜನಿಕರ ಪ್ರಕಾರ ಕೇಳ್ತಾ ಇದ್ದೀವಿ. ಥ್ಯಾಂಕ್ಸ್ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಮಧು ಅವರ ತಾಳ್ಮೆ ಜೀವನ ಪೂರ್ತಿ ಹೀಗೆ ಇರಲಿ ಸರ್. ಈ ಒಂದು ಮಧುವರ ಈ ಒಂದು ಯಶಸ್ಸಿನ ಮೆಟ್ಟಳಿಗೆ ಅವರಲ್ಲಿರುವಂತಕ್ಕಂಥ ಒಂದು ತಾಳ್ಮೆನೇ ಪ್ರಮುಖ ಕಾರಣ. ಯಾಕೆಂದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಾವು ಯಾವ್ಯಾವ ರೀತಿ ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರುತ್ತೆ ಏನಂತ. ಇವ್ರಿಗೂ ಬಂದಿದೆ, ಬಟ್ ಇವ್ರು ಫೇಸ್ ಮಾಡಿದ್ದಾರೆ. ಯಾವ ತರ ಫೇಸ್ ಮಾಡಿದ್ದಾರೆ, ತುಂಬಾ ತಾಳ್ಮೆಯಿಂದ ನಯ ನಾಜುಕು ಅಂತಾರಲ್ಲ ಆ ರೀತಿ ಫೇಸ್ ಮಾಡಿ ಇವತ್ತು ರಿಯಲಿ ಗ್ರೇಟ್ ಪರ್ಸನ್ ಅಂದ್ರೆ, ನಾನು ನಿನ್ನೆ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ರಿಯಲಿ ಗ್ರೇಟ್ ಪರ್ಸನ್ ಅಂದ್ರೆ RMC ಮಧು ಅಂತ. ಇವತ್ತು ನಾವು ನೇರ ಭೇಟಿ ಮಾಡಿ ಅವರು ನಮ್ಮ ಸಮಸ್ತ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಳಪುರ ಗ್ರಾಮಸ್ಥರ ಪರವಾಗಿ ಇವತ್ತು ನಾವು ಅವ್ರನ್ನ ಸನ್ಮಾನಿಸ್ತಾ ಇದೀವಿ. ಈ ಒಂದು ಸನ್ಮಾನದ ಕ್ಷಣಗಳನ್ನ ನಾವು ನೆನೆಸ್ಕೊಂತಾರೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಖುಷಿಗೆ ನಮಗೆ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇದೆ ಸರ್. ಎಲ್ಲರೂ ನಮ್ಮೂರು ಹುಡುಗ ಅಂತಿದ್ರೆ ಅವರು ಗಿಲ್ಲಿಯವರು ಬರೀ ಮಳವಳ್ಳಿಗೆ ಅಷ್ಟೇ ಅಲ್ಲ ಸೀಮಿತ, ಈಗ ಇಡೀ ದೇಶಕ್ಕೆ ಹಾಗೂ ಹೊರ ರಾಷ್ಟ್ರಕ್ಕೂ ಅವ್ರ ಹೆಸರು ತುಂಬಾ ವಿಖ್ಯಾತಿ ಆಗ್ತಾ ಇದೆ. ಅವರು ಕೂಡ ಹಾಗೆ ನಮ್ಮ RMC ಮಧುವಣ್ಣವ್ರು ಕೂಡ ನಮ್ಮ ದೇಶ, ರಾಜ್ಯ ಹಾಗೂ ಹೊರ ರಾಷ್ಟ್ರದಲ್ಲಿ ಅವ್ರ ಹೆಸರು ಈಗ ಕೇಳಿ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಅವರು ಒಂದು ಫಾಸ್ಟ್ ಫುಡ್ ಇಟ್ಕೊಂಡು, ನನಗೂ ಗೊತ್ತು, ನಾನು ಒಂದು ಹೋಟ್ಲು ಮಾಡ್ತಾ ಇದ್ದೀನಿ, ಅಲ್ಲಿಗೆ ಎಷ್ಟು ಶ್ರಮ ಬೀಳಬೇಕು, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಅಲ್ಲಿಗೆ ಎಷ್ಟು ಕಷ್ಟ ಇದೆ, ಏನಿಲ್ಲ ಅಂದ್ರೂ ಒಂದು 5 ನಿಮಿಷ ಲೇಟ್ ಆದ್ರೂ ಏನೇನೆಲ್ಲ ಆಗುತ್ತೆ ನನಗೆ ಪ್ರತಿಯೊಂದು ಗೊತ್ತು. ಅಷ್ಟೆಲ್ಲ ಕಷ್ಟ ಇಟ್ಕೊಂಡು ಅವರು ಫಾಸ್ಟ್ ಫುಡ್ ನಡೆಸ್ಕೊಂಡು ಗಿಲ್ಲಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಎಲ್ಲ ಅಷ್ಟು ನಾನು ನೋಡಿ ತುಂಬಾ ಖುಷಿ ಆಯ್ತು. ನಾವು ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಮಂಜಣ್ಣ ಹೇಳಿದ್ರು ಆಗ್ಲೇ, ಸೀಸನ್ 12 ಸೀಸನ್ ಅಲ್ಲೂ ನಾವು ಒಂದು ಸೀಸನ್ ನೋಡಿಲ್ಲ, ಯಾವ್ದು ಸೀಸನ್ ನೋಡಿಲ್ಲ. ಫಸ್ಟ್ ಸೀಸನ್ ಗಿಲ್ಲಿ ನೋಡಿದ್ದು, ಸೀಸನ್ 12 ಫಸ್ಟ್ ಸೀಸನ್ ನಾವೆಲ್ಲರೂ ನೋಡಿರೋದು ಹೇಳ್ಕೋಬೇಕು ಅಂದ್ರೆ. ಅದ್ರ ಜೊತೆಗೆ ನಮ್ಮ RMC ಮಧು ಅಣ್ಣ ಮಾಡಿದ್ದು ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ರು ಡೇ 1 ಇಂದ. ಅದರಿಂದ ನಮ್ಮೂರು ಹುಡುಗನ್ನ ಈ ರಾಮನಗರ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಮ್ಗೆ ಇನ್ನೂ ತುಂಬಾ ಖುಷಿ ಆಯ್ತು. ಅಲ್ಲಿಂದ ನಮ್ಗೆಲ್ಲ ಪ್ರೇರೇಪಣೆ ಸಿಕ್ತು. ನಮ್ಮೂರು ಹುಡುಗನ ನಾವು ಬೇರೆ ತಾಲೂಕು ಅಥವಾ ರಾಜ್ಯ ಜಿಲ್ಲೆಯವರು ಪ್ರತಿಬಿಂಬಿಸ್ತವ್ರೆ, ಇನ್ನು ನಮ್ಮೂರು ಹುಡುಗನ ನಾವು ಸಪೋರ್ಟ್ ಮಾಡದಿದ್ರೆ ಹೇಗೆ ಅಂದ್ಬಿಟ್ಟು ಅಲ್ಲಿಂದ ನಮ್ಮೆಲ್ಲ ಅದು ಜರ್ನಿ ಶುರುವಾಯಿತು. ನಮ್ಮೂರು ಹುಡುಗಂಗೆ ಏನ್ ಸಪೋರ್ಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಅಲ್ಲಿಂದ ಶುರುವಾಗಿದ್ದು ಇವತ್ತು ಗೆಲ್ಲ ತನಕ ಬಂದಿದೆ. ಅದಕ್ಕೆ ಪ್ರಮುಖರಾಗಿ ಮೊದಲನೇ ಹೆಜ್ಜೆ ಇಟ್ಟವರು ನಮ್ಮ RMC ಮಧು ಅಣ್ಣ. ಇದಕ್ಕೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳ್ತೀನಿ. ಅವರ ಪಟ್ಟಂತ ಶ್ರಮ ಹಾಗೂ ಅವರು ಎಲ್ಲರೂ ಹೇಳ್ದಾಗೆ ಅವ್ರು ಬರ್ತಾ ಇದ್ದಿದ್ದ ಕಮೆಂಟ್ನೆಲ್ಲನೂ ಎದುರಿಸಿ ಎಲ್ಲಾರ್ನೂ ಫೇಸ್ ಮಾಡಿ ಇಲ್ಲಿ ತನಕ ತಗೊಬಂದು ಗಿಲ್ಲಿಯನ್ನು ಗೆಲ್ಸಿದ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಣ್ಣ. ಹೀಗೆ ಮುಂದೆ ನಮ್ಮ RMC ಮಧು ಅಣ್ಣ ಅವರು ಬೆಳೀಲಿ, ಸಾಧ್ಯ ಆದ್ರೆ ಬಿಗ್ ಬಾಸ್ 13ರಲ್ಲಿ ಇವರು ಬರ್ಲಿ ಅಂತ ನಾನ್ ಕೇಳ್ಕೊತೀನಿ. ಹಾಗೆ ಅವ್ರಿಗೆ ಸಪೋರ್ಟ್ ಮಾಡ್ತಂತ ಅವರ ಅತ್ತೆ ಆಗಿರ್ಬೋದು, ಅವ್ರ ಮಿಸಸ್ ಆಗಿರ್ಬೋದು, ಪ್ರತಿಯೊಬ್ರು ಅವರ ಫ್ಯಾಮಿಲಿ ಅವರು ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಣ್ಣ, ಆದ್ರೆ ಅವ್ರು ಸಪೋರ್ಟ್ ಮಾಡಿದಾರಲ್ಲ
ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಚಿರಋಣಿ. ಗಿಲ್ಲಿ ಪರವಾಗಿ ನಾನು ನಿಮ್ಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಬ್ರದರ್, ನೀವು ಇವತ್ತೆಲ್ಲ ಈ ಬಂದಿದ್ದು ಮೂಲಕ ಇನ್ನೊಂದು ಏನು ವಿಚಾರ ಅಂದ್ರೆ ಸರ್, ನಮ್ಮ RMC ಮಧುವರು ಮುಂದೆ ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯ ಏನೇ ಒಂದು ಕೈಗೊಂಡ್ರು ಕೂಡ ಅವರ ಬೆಂಬಲವಾಗಿ ನಾವು ಮಳವಳ್ಳಿ ತಾಲೂಕಿನಿಂದ ನಾವು ಖಂಡಿತ ನಾವು ಅವ್ರ ಬೆಂಬಲವಾಗಿ ಅವ್ರ ಸಪೋರ್ಟ್ ನಾವು ಇದ್ದೇ ಇರ್ತೀವಿ. ಡಬಲ್ ವಾಪಸ್ ಕೊಡ್ತೀನಿ. ಖಂಡಿತ ಅವ್ರ ಕೈ ಜೋಡಿಸಿ ಸಪೋರ್ಟ್ ನಮ್ದು ಇದ್ದೇ ಇರುತ್ತೆ ಸರ್. ಡಬಲ್ ಅನ್ನೋ ಸರಿ ಹೋಗಲ್ಲ ಅಣ್ಣ. ಆದ್ರೆ ಅವ್ರಿಗೆ ಏನೇ ಮಾಡ್ಲಿ, ನಾನು ಪ್ರವೀಣ್ ಅಂತ ಅಣ್ಣ, ಪ್ರವೀಣ್ ಜಯರಾಮ್ ಅಂತ, ನಮ್ಮ ಮಂಜಣ್ಣವರು, ನಮ್ಮ ದುನಿಯಾ ಮಂಜಣ್ಣವರು, ನಮ್ಮ ಸಿದ್ದಣ್ಣವರು, ಯಾರೇ ಆಗಿರ್ಲಿ ಅಣ್ಣ, ಯಾವುದೇ ಕಾರ್ಯ ಇರಲಿ, ನಮ್ಮ ಕಡೆ ಆಗಿರ್ಲಿ ಅಥವಾ ಇವರು ರಾಮನಗರದಲ್ಲೇ ಮಾಡಲಿ, ಏನೇ ಮಾಡಲಿ, ಒಳ್ಳೆ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಮ್ಮ ಸಪೋರ್ಟ್ ಇರುತ್ತೆ. ಡೇ ಒನ್ ಅವರು ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾನು ಇರ್ತೀನಿ ಅಂತ ಈ ಮೂಲಕ ಸಿದ್ಧ ಇದವನು ಮಧುವಣ್ಣವ್ರಿಗೆ ಹೇಳ್ತಾ ಇದ್ದೀನಿ.